ನಮ್ಮ ಕಂದಾಯ ಗ್ರಾಮ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ. ಇದು ಕೆಲವು ಶಾಸಕರು ಆಸಕ್ತಿ ತಗೊಂಡಿದ್ದಾರೆ, ಅದರಲ್ಲಿ ಅವರು ಆಸಕ್ತಿ ತಗೊಂಡಿದ್ದಾರೆ. ಅವರಿಗೆ ಸರ್ಕಾರನು ಮಾಡಬೇಕಾಗಿರೋ ಕೆಲಸಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕೆ ಅವರಿಗೆ ನಂದು ಧನ್ಯವಾದ ಮೊದಲಿಗೆ. ಯಾಕಂದ್ರೆ ಸುಮಾರು ಜನ ನಾವು ಎಷ್ಟು ಹೇಳಿದ್ರು ನಾವೇ ಇಲ್ಲಿಂದ ಬೆನ್ನತ್ತೋ ಹಾಗೆ ಆಗಿದೆ. ಅವ್ರು ಹೇಳಿದ್ದು ನಿಜ. ಕೂತ್ಕೊಳ್ಳಿ ಮಂಜು. ಅಧಿಕಾರಿಗಳು ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ, ಕೆಲವರು ನಾವು ಎಷ್ಟು ಹೇಳಿದ್ರು ಕೂಡ ಅರ್ಹತೆ ಇರೋದನ್ನು ಕೂಡ ಕಣ್ಣಿಗೆ ಕಂಡರೂ ಕಾಣದ ಹಾಗೆ ಹೋಗ್ತಾ ಇರ್ತಾರೆ. ಸೊ ಆ ಒಂದು ಗ್ಯಾಪ್ ಅನ್ನ ಸರಿಪಡಿಸುವಂತ ಕೆಲಸ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಂದು ಧನ್ಯವಾದ. ಎರಡನೇದು, ಅವರು ಇದು ಶೀತ ಪೀಡಿತ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಉತ್ತರದಲ್ಲಿ, ಆದರೆ ಇದು ಶೀತ ಪೀಡಿತ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ನನ್ನ ಮೂಲ ಉತ್ತರಕ್ಕೆ ಅದು ಪ್ರಸ್ತುತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು 7 ಗ್ರಾಮಗಳು ಈ ರೀತಿ ದಾಖಲೆ ರಹಿತ ವಸತಿ ಪ್ರದೇಶಗಳು ಇದ್ದಾವೆ ಅಂತ ಕೇಳಿದ್ದಾರೆ. ದಾಖಲೆ ರಹಿತ. ನಾವು ಉತ್ತರದಲ್ಲಿ 8 ಈ ರೀತಿ ದಾಖಲೆ ರಹಿತ ವಸತಿ ಪ್ರದೇಶದ ಬಗ್ಗೆ ನಾನು ಉತ್ತರ ಕೊಟ್ಟಿದ್ದೇನೆ. ಅಷ್ಟಕ್ಕೂ ಕೂಡ ಕಂದಾಯ ಗ್ರಾಮ ಅಥವಾ ಉಪಗ್ರಾಮ ಮಾಡಲಿಕ್ಕೆ ನಾವೀಗ ರೆಡಿ ಮಾಡಿದ್ದೇವೆ. ಅದರಲ್ಲಿ ಮಾರ್ಚ್ 16ನೇ ತಾರೀಕು ಅವರಿಗೆ ನಾನು ಗಡಿಯನ್ನ ನಿಗದಿ ಮಾಡಿದ್ದೇನೆ. ಅಷ್ಟರೊಳಗಡೆ ನನಗೆ ಪ್ರಸ್ತಾವನೆ ಬರಬೇಕು, ಮಾರ್ಚ್ 16. ಸೊ ಈಗಲೂ ಕೂಡ ನನಗೆ ದಿನನಿತ್ಯ ಪ್ರಸ್ತಾವನೆಗಳು ಬರ್ತಾ ಇದ್ದಾವೆ. ಮಾರ್ಚ್ 16ನೇ ತಾರೀಕಿಗೆ ಮೊದಲು ಇವುಗಳನ್ನ ಕಡಿಸ್ಕೊಳ್ಬೇಕು ಅಂತ ಹೇಳಿದ್ದೇನೆ. 16ರ ಬಂದರೂ ಕೂಡ ಸದ್ಯಕ್ಕೆ ಜನಗಣತಿ ಪ್ರಗತಿಯಲ್ಲಿದೆ. ಸೆನ್ಸಸ್ ಮುಗಿಯೋವರೆಗೆ ನಾನು ಈ ಕೆಲಸವನ್ನ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಬಂದಿದ್ದ ಪ್ರಸ್ತಾವನೆ ಎಲ್ಲ ನನ್ನ ಹತ್ರ ಜೀವಂತವಾಗಿರುತ್ತೆ ಇಲಾಖೆಯಲ್ಲಿ. ಜನಗಣತಿ ಮುಗಿದ ಕೂಡಲೇ ಅವ್ರಿಗೆಲ್ಲ ದಾಖಲೆಗಳನ್ನ ಮಾಡಿಕೊಡ್ತೇವೆ. ಸ್ವಲ್ಪ ಸಮಯ ಆಗ್ಬೋದು, ಆದರೆ ಅವೆಲ್ಲ ಆನ್ಲೈನ್ ಸಿಸ್ಟಮ್ಗೆ ತಗೊಂಡಿದ್ದೇವೆ. ನಾಳೆ ಯಾರು ಇರ್ಲಿ ಇಲ್ಲದೆ ಹೋಗ್ಲಿ ತಾನಾಗಿ ಅವ್ರಿಗೆ ಬಾಕಿ ಕೆಲಸ ಮಾಡಿಕೊಡುವಂತಹದ್ದು ಮಾಡಿಕೊಡ್ತೇವೆ. ಸೊ ಈಗ ತಮ್ಮ ಪ್ರಶ್ನೆಗೆ ತಾವು 7 ಹೇಳಿದ್ರಿ, 8ರಲ್ಲಿ ನಾವು 7ಕ್ಕೆ ಕಂದಾಯ ಗ್ರಾಮ ಅಥವಾ ಉಪಗ್ರಾಮ ಮಾಡುವಂತ ಅದಕ್ಕೆ ಕೈಗೆತ್ಕೊಂಡಿದ್ದೇವೆ. ಹಾಗೂ ಒಂದರಲ್ಲಿ ಮಾತ್ರ ಸ್ಥಳೀಯರ ತಕರಾರಿದೆ ಅಂತ ಬರೆದಿದ್ದಾರೆ. ನಮ್ಮ ಕಾನೂನಿನಲ್ಲಿ ತಕರಾರು ಇದ್ರೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ತಕರಾರು ಮಾಡೋರು ಮಾಡಲಿ, ನೀವು ಇದನ್ನು ಕೂಡ ತಗೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಇದಲ್ಲದೆ ಬೇರೆ ಇವತ್ತು ಕೇಳದೆ ಇರೋದಲ್ಲದೆ ಬೇರೆ ಊರುಗಳ ಹೆಸರು ತಾವು ಹೇಳಿದ್ದೀರಾ. ನನಗೊಂದು ಚೀಟಿಯಲ್ಲಿ ಬರ್ಕೊಟ್ರೆ ನಾನು ಇವತ್ತೇ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅವುಗಳನ್ನು ಕೂಡ ನಾನು ಪ್ರಸ್ತಾವನೆ ತರಿಸ್ಕೊಳ್ತೇನೆ. ಆದರೆ ನಿಜ, ಕೆಲವು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಇನ್ನೂ ಸುಮಾರು ಅರ್ಹ ಇರೋವು ಬಿಟ್ಟೋಗಿದ್ದಾವೆ. ಎಲ್ಲಿ ಕೆಲವು ಶಾಸಕರ ಆಸಕ್ತಿ ತಗೊಂಡಿದ್ದಾರೆ ಅಲ್ಲಿ 100ಕ್ಕೆ 95% ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಸರ್ಕಾರ ಬಂದ ಮೇಲೆ 2,17,000 ಹಕ್ಕುಪತ್ರ ಕೊಟ್ಟಿದ್ದೇವೆ. ಆದರೆ ಇನ್ನೂ ನನಗೆ ಈಗ ಬಂದಿರೋ ಪ್ರಸ್ತಾವನೆಗಳಲ್ಲಿ ಇನ್ನೂ ಸುಮಾರು 1,50,000ದಿಂದ 2 ಲಕ್ಷ ಮನೆಗಳಿಗೆ, ಇಂತಹ ಮನೆಗಳಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಇನ್ನೂ ನನಗೆ ಪ್ರಸ್ತಾವನೆ ಬಂದಿದೆ. ಬಹುಶಃ ಇದನ್ನೂ ಹೊರತುಪಡಿಸಿ ಇನ್ನೂ ಇಂತಹ ಪ್ರಕರಣಗಳು ಇದಾವೆ. ಅದು ಸ್ಥಳೀಯ ಅಧಿಕಾರಿಗಳಿಗೆ ಬಿಡದೆ ಜನಪ್ರತಿನಿಧಿಗಳು ಆಸಕ್ತಿ ತಗೊಂಡು ನಮ್ಮ ಗಮನಕ್ಕೆ ತಂದ್ರೆ ಅದು ಪರಿಹಾರ ಕೊಡ್ಬೋದು. ತಾವು ಹೇಳಿದ್ದೀರಾ, ನನಗೊಂದು ಚೀಟಿಯಲ್ಲಿ ದಯವಿಟ್ಟು ಬರೆದು ಕೊಡಿ, ಅದನ್ನ ನಾನು ಇವತ್ತೇ ಸೂಚನೆ ಕೊಟ್ಟು ಅವು ಪ್ರಸ್ತಾವನೆ ತರಿಸ್ಕೊಳ್ತೀನಿ. ಮೊನ್ನೆ ಅಧ್ಯಕ್ಷ ಸಚಿವರ ಉತ್ತರವನ್ನ ಸ್ವಾಗತಿಸ್ತೀನಿ ಅಧ್ಯಕ್ಷ. ಜೊತೆಗೆ ಅದೇ ಸಂದೆ ಎರಡು ಮಾತು. ಇನ್ನೊಂದು 94 ಸೀರಲ್ಲಿ 660 ಅಪ್ಲಿಕೇಶನ್ ಹಾಕಿದ್ರೆ ಅಧ್ಯಕ್ಷ, 45 ಮಾತ್ರ ಮಾಡಿದ್ರೆ ಮೊನ್ನೆ ಸಚಿವರ ಗಮನಕ್ಕೆ. ಇನ್ನು ಬಾಕಿವೆಲ್ಲ ವಜಾ ಮಾಡಿದರೆ. ಜೊತೆಗೆ ಮಾನ್ಯ ಕಂದಾಯ ಸಚಿವರು ಮತ್ತು ಫಾರೆಸ್ಟ್ ಸಚಿವರು ಇಬ್ರು ಸೇರಿ ಡೀಮ್ಡ್ ಫಾರೆಸ್ಟ್ ವಿಚಾರಕ್ಕೆ ಹೇಳಿದ್ರು. ನಮ್ಮಲ್ಲಿ 180 ಗ್ರಾಮ ಸರ್ವೆ ನಂಬರ್ನ ಅವರ ರೆವಿನ್ಯೂ ಇಲಾಖೆ ಮಾಹಿತಿ ಪ್ರಕಾರ ಇದೆ. ಅದರಲ್ಲಿ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ. ಒಂದು ತಿಮ್ಮಪ್ಪನಗುಡ್ಡ, ಒಂದು ಮೈಲ್ನಳ್ಳಿ. ಅವಾಗ 6/3/2025 6 ತಿಂಗಳ ಒಳಗಡೆ ಮಾಡಬೇಕು ಅಂತ ಗಡಿ ನಿಗದಿಪಡಿಸಿದ್ದಾರೆ. 6/3/2025 6 ತಿಂಗಳ ಗಡಿ ಟೈಮ್ ಕ್ಲೋಸ್ ಆಗಿದೆ. 184 ಗ್ರಾಮದಲ್ಲಿ ಬರೀ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ. ಇದು ಮಹತ್ವ. ಸಾರ್ವಜನಿಕವಾಗಿ ರೈತರು ನಮ್ಮ ತಾಲೂಕಿನಲ್ಲಿ 1,257 ಅರ್ಜಿಗಳು ಬಗರುಕುಂ ಬಾಕಿ ಇದೆ. ಇದು ನಿಗದಿ ಆಗ್ದೇನೆ ಆ ಬಗರುಕುಂ ಕೆಲಸಗಳನ್ನ, ಅರ್ಜಿಗಳನ್ನ ಕೈಗೆತ್ತಿಕೊಳ್ಳಕ್ಕಾಗಲ್ಲ. ಹಂಗಾಗಿ ಆದಷ್ಟು ಬೇಗ ಇದನ್ನು ಸಹ ಮಾನ್ಯ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಬೇಗ ಮಾಡಿಸ್ಕೊಡ್ಬೇಕು ಅಂತ ಸಚಿವರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊತೀನಿ ಅಧ್ಯಕ್ಷ. ಅವರು ಈಗ
ಸಂಪೂರ್ಣ ಪ್ರತ್ಯೇಕ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ. ಈ ಪರಿಭಾವಿತ ಅರಣ್ಯ ಅಂದ್ರೆ ಡೀಮ್ಡ್ ಫಾರೆಸ್ಟು, ಅದನ್ನ ಒಂದು ರೀತಿಯಲ್ಲಿ ಮರುಪರಿಷ್ಕರಣೆಯನ್ನ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಜಂಟಿಯಾಗಿ ನಾವು ಮಾಡ್ತಾ ಇದ್ದೇವೆ. ಸರ್ವೋಚ್ಚ ನ್ಯಾಯಾಲಯದವರು ಕೆಲವು ಅದಕ್ಕೆ ಯಾವ ರೀತಿ ಮರುಪರಿಷ್ಕರಣೆ ಮಾಡಬಹುದು ಅಂತ ಕೆಲವು ಮಾನದಂಡಗಳನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಆಧಾರವಾಗಿಟ್ಕೊಂಡು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮಿತಿಯನ್ನ ಮಾಡಿ ಸುಪ್ರೀಂ ಕೋರ್ಟ್ನ ಮಾನದಂಡಗಳ ಪ್ರಕಾರ ಯಾವುದು ನಿಜವಾಗಿ ಪರಿಭಾವಿತ ಅರಣ್ಯ ಅಂತ ಉಳಿಸ್ಕೊಳ್ಬೇಕು, ಯಾವುದನ್ನ ಈ ಹಿಂದೆ ಮಾಡಿರುವ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬಹುದು. ನಾವು ಪ್ರಸ್ತಾವನೆ ಅಷ್ಟೇ, ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಆಗಬೇಕು. ಈ ಕೆಲಸ ಜಂಟಿ ಸಮೀಕ್ಷೆ ಮಾಡೋದಕ್ಕೆ 6 ತಿಂಗಳು ಗಡಿಯನ್ನ ನಾವು ನಿಗದಿ ಮಾಡಿದ್ವಿ. 6 ತಿಂಗಳ ಒಳಗಡೆ ಆ ಕೆಲಸ ಆಗಿಲ್ಲ ನಿಜ, ಆದ್ರೆ ಇದು ಬಹಳ ಸವಾಲಿನ ಕೆಲಸ ಆಗಿದೆ. ನಾವು ಬೆನ್ನತ್ತಿದ್ದೇವೆ, ಆದಷ್ಟು ಇದಕ್ಕೆ ವೇಗ ಕೊಡುವಂತ ಕೆಲಸ ಮಾಡ್ತೇವೆ. ಆದ್ರೆ ಇದು ಬಹಳ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಾ ಇದ್ದೇವೆ. ಪರಿಭಾವಿತ ಅರಣ್ಯದಿಂದ ನಾನಾ ಸಮಸ್ಯೆಗಳು ಆಗ್ಬಿಟ್ಟಿದೆ, ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಪರಿಹಾರ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಬೇಗ ಆಗ್ಬೇಕು ಇನ್ನೊಂದ್ ಸ್ವಲ್ಪ ಅಂತ ಹೇಳ್ತಾ ಇದ್ದೀರಾ, ಅದ್ರ ಕಡೆಗೂ ಗಮನ ಕೊಡ್ತೀವಿ.